ಉತ್ತರ ಕರ್ನಾಟಕದ ಹೆಬ್ಬಾಗಿಲೆಂದೇ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ಆನಂದ್ ನಗರದ ಗೋಡ್ಕೆ ಫ್ಲಾಟ್ನಲ್ಲಿ ಒಬ್ಬ ಜಿಹಾದಿ ಮನಸ್ಸಿನ ಮತಾಂಧ ಯಾವುದೇ ರೀತಿಯ ಪರವಾನಿಗೆ ಪಡೆಯದೆ ತನ್ನ ಸ್ವಂತ ಜಾಗದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾನೆ. ಇದು ಕಾನೂನಿನ ಪ್ರಕಾರ ಕೆಲಸವಾಗಿಲ್ಲ, ಅಕ್ರಮವಾಗಿ ಆಗಿದೆ ಎಂದು ಆನಂದ್ ನಗರ ಹಿತರಕ್ಷಣಾ ವೇದಿಕೆ ಇಂದು ಸಂಘಟನೆಗಳು ಹಾಗೂ ಜೈ ಭೀಮ ಸಂಘಟನೆಯ ಪದಾಧಿಕಾರಿಗಳು ಅಕ್ರಮದ ವಿರುದ್ಧ ಹೋರಾಟಕ್ಕೆ ಬೆಂಬಲ ನೀಡಿದವು. ಇದೇ ವಿಷಯದ ಅಂಗವಾಗಿ ನಮ್ಮ ಕರಾಳ ಸತ್ಯ ವರದಿಗಾರ ಬಸವರಾಜ್ ತೋಟಗೇರ್ ಅವರ ಜೊತೆ ಜೈ ಭೀಮ ಸಂಘಟನೆ ಆನಂದ್ ನಗರ ಅಧ್ಯಕ್ಷರಾದಂತಹ ಪರಶುರಾಮ್ ಅವರು ಮಾತನಾಡಿ ಆಕ್ರೋಶ ಹೊರಹಾಕಿದರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ನಮಸ್ಕಾರ, ನಾನು ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್. ಇಂದು ಹುಬ್ಬಳ್ಳಿಯಲ್ಲಿ ನಮ್ಮ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಆನಂದ್ ನಗರದ ಬಡಾವಣೆಯಲ್ಲಿ ಅಕ್ರಮ ಮಸೀದಿ ಕಟ್ಟಡದ ಅಂಗವಾಗಿ ಈ ಒಂದು ಹಿಂದೂಪರ ಸಂಘಟನೆಗಳು ಹಾಗೂ ಜೈ ಭೀಮ ಸಂಘಟನೆ ಇವರು ಆನಂದ್ ನಗರ ಹಿತರಕ್ಷಣಾ ವೇದಿಕೆ ಇವರಿಗೆ ಬೆಂಬಲವಾಗಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟದ ರೂಪರೇಖೆ ಏನು, ಎದಕ್ಕೋಸ್ಕರ ಅನ್ನೋದು ನಮ್ಮ ಪರಶುರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಲ್ಲಿಂದ ಒಂದೆರಡು ಮಾತು ಕೇಳೋಣ. ಸರ್ ನಮಸ್ಕಾರ. ಏನಿದು ಹೋರಾಟ? ಏನಿಲ್ಲ ರೀ, ಈಗ ಗೋಡ್ಕೆ ಪ್ಲಾಟ್ ಆನಂದ್ ನಗರದಲ್ಲಿ ಅಲ್ಲಿ ಮಾಲೀಕ ಗೋಡ್ಕೆ ಅವರು ಅಲ್ಲಿ ಎಲ್ಲ ಸಮುದಾಯಕ್ಕೂ ಒಂದು ಮಸೀದಿಗೆ ಜಾಗ ಕೊಟ್ಟಿದ್ದಾರೆ, ಚರ್ಚಿಗೆ ಜಾಗ ಕೊಟ್ಟಿದ್ದಾರೆ, ಆನಂತರ ಇನ್ನೊಂದು ನಮ್ಮ ಗುಡಿಗೂ, ಈಶ್ವರ ಗುಡಿಗೂ ಜಾಗ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಬಾಂಡು ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ಮತ್ತು ಯಾರಿಗೂ ಕೇಳಲಾರ್ದ ಅನಧಿಕೃತವಾಗಿ ನಿವೇಶನಕ್ಕಾಗಿ 2 ಪ್ಲಾಟನ್ನು ಖರೀದಿ ಮಾಡಿಕೊಂಡು ಅದು ಈಗ ಅವ್ರ ಹೆಸರು ಮೇಲೆ ಆಗಿಲ್ಲ, ಅದು ರಾಜೇಂದ್ರ ಅಂತೇಳಿ ಆ ಹೆಸರು ಮೇಲೆ ಇದೆ. ಟ್ಯಾಕ್ಸ್ ಜೊತೆಗೆ ತುಂಬಿಲ್ಲ ಅಂದರೂ ಸಹ ಅದನ್ನು ಮಸೀದಿ ಕಟ್ಟಬೇಕನ್ನೋ ಉದ್ದೇಶದಿಂದ ಮುಂದೆ ಹೊಂಟಾಗ ನಾವು ನಮ್ಮ ಜೈ ಭೀಮ್ ಸಂಘ ಆಗಿರ್ಬೋದು, ಹಲವು ಆನಂದ್ ನಗರದ ಸಂಘಟನೆಗಳು ನಾವು ಪ್ರತಿಭಟನೆ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ, ಆಮೇಲೆ ಕಾರ್ಪೊರೇಷನ್ದವ್ರಿಗೆ, ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೇವೆ. ತಮ್ಮ ವಿಷಯಕ್ಕೆ ತಮ್ಮ ಗಮನಕ್ಕೆ ಈ ವಿಷಯ ಯಾವಾಗ ಬಂತು? ಅಲ್ಲಿ ನಿವಾಸಿಗಳು, ಗೋಡ್ಕೆ ಪ್ಲಾಟ್ ನಿವಾಸಿಗಳು, ಆನಂತರ ಹಿಂದೂಪರ ಸಂಘಟನೆಗಳು ನಮಗೆಲ್ಲ ತಿಳಿಸಿದಾಗ ಈ ವಿಷಯ ಗೊತ್ತಾಯ್ತ ತಕ್ಷಣ ನಾವು ಎಲ್ಲ ಮನವಿಗಳು ಕೊಟ್ಟಾಗ ಪೊಲೀಸ್ ಸ್ಟೇಷನ್ನಲ್ಲಿ ಒಂಥರ ಹೇಳಿಕೆ ಕೊಡ್ತಾನೆ, ಇಲ್ಲ ನಾವು ಶಾಲೆ ಕಟ್ತೀವಿ ಅಂತೇಳಿ. ಈಗ ಶಾಲೆ ಕಟ್ಟಬೇಕಂತಂದ್ರೆ ಅದಕ್ಕೆ ಯೋಗ್ಯತೆ ಬೇಕಲ್ಲ. ಈಗ 46 ಐತದ BOB ಆಫೀಸರ್ ಕಡೆಯಿಂದ ಪರ್ಮಿಷನ್ ತೊಗೋಬೇಕು, 2 ಎಕರೆ ಇದಕ್ಕೆ ಪ್ಲೇಸ್ ಇರಬೇಕು, ಪ್ಲೇ ಗ್ರೌಂಡ್ ಇರಬೇಕು, ಇವೆಲ್ಲ ಅದಾವೆ. ಅಂದರೂ ಸಹ ಅವ್ರ ಪೊಲೀಸರಿಗೆ ಅವ್ರ ಕಡೆ ಏನು ಹೇಳ್ತಾರೆ, ಶಾಲೆ ಕಟ್ತೀನಿ ಅಂತ ಹೇಳ್ತಾರೆ. ಆಮೇಲೆ ತಹಸೀಲ್ದಾರ್ ಕಡೆ ಬಂದು ತಹಸೀಲ್ದಾರವರು ನಾವು ಕೊಟ್ಟಂಥ ಏನು ದೂರು ಕೊಟ್ಟಿದ್ವಿ ಅದು ಸ್ಥಳ ಪರಿಶೀಲನೆ ಮಾಡಿ ನೋಡು, ಅನಧಿಕೃತವಾಗಿ ಏನು ಕಟ್ತಾ ಇದೆಯಾ ನೀನು ಅಂತ ಕೇಳಿದಾಗ ನಾನು ಶಾಲೆ ಕಟ್ತಾ ಇದ್ದೀನಿ, ಸ್ಪೋಕನ್ ಇಂಗ್ಲೀಷ್ ಕಟ್ತಾ ಇದ್ದೇನೆ ಅಂತ ಹೇಳಿದ ತಕ್ಷಣ ಅವ ಏನು ಮಾಡ್ತಾರೆ ಅಂತಂದರೆ, ಅವಾಗ ನೀವು ಇದು ಸೇತ್ಕಿ ಭೂಮಿ ಇದೆ, ಬಿನ್ ಸೇತ್ಕಿ ಆದ ತಕ್ಷಣ ನೀವು ಸ್ಪೋಕನ್ ಇಂಗ್ಲೀಷ್ ಮಾಡ್ಕೋಬೋದು ಅಂತಂದೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಯಾರು ತಹಸೀಲ್ದಾರ್. ಆದರೂ ಸಹಿತ ಇವ ಲಿಖಿತವಾಗಿ ಬರೆದು ಕೊಡ್ತಾನೆ. ಲಾಸ್ಟಿಗೆ ಅವರ ಜವಾಬ್ ಬೇಸ್ಮೆ ಒಳಗೆ, ಇಲ್ಲ ನಾನು ಆ ಒಂದು ಸ್ಥಳದೊಳಗೆ ಸ್ಪೋಕನ್ ಇಂಗ್ಲೀಷು ಈಗ ಸದ್ಯಕ್ಕೆ ನಡೆಸ್ತೇನೆ, ನಾನು ಗಾರ್ಮೆಂಟ್ಸ್ ಅದು ಹಾಕ್ತೀನಿ, ಆನಂತರ ಸರ್ಕಾರದ ಪರವಾನಿಗೆ ಪಡೆದು ಮಸೀದಿ ಕಟ್ತೀನಿ ಅಂತೇಳಿ ಅವನು ಲಿಖಿತವಾಗಿ ಅದು ದಂಡಾಧಿಕಾರಿ ಕಡೆ ಮುಚ್ಚಳಿಕೆ ಪತ್ರನ ಬರೆದು ಕೊಟ್ಟಿದ್ದಾನೆ. ಅದೇನಾದರೂ ಪರ್ಮಿಷನ್ ಕೊಟ್ಟಿದ್ದಾರಾ? ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿಲ್ಲ, ಆದರೂ ಕೂಡ ಕಟ್ಟಿದ್ದಾರೆ. ಅದು ಈಗ ಎಣ್ಣೆ ಪ್ಲಾಟ್ ಇದ್ದಾಗ ಒಂದು ಪರ್ಮಿಷನ್ ತೊಗೊಳ್ಳಿಲ್ಲ ಅಂತಂದರೆ ಸಾಕು, ಕಟ್ಟಡನ ಕಟ್ಟಕ್ಕೆ ಕೊಡೋದಿಲ್ಲ. ಯಾರು ಸರ್ಕಾರ ಆಗಲಿ ಯಾರೇ ಸಂಬಂಧಪಟ್ಟಂತೆ ಇಲಾಖೆಗಳು. ಆದರೆ ಇಲ್ಲಿ ಅನಧಿಕೃತವಾಗಿ ಕಟ್ತಾ ಇದ್ದಾನೆ, ವಿವಾದಿತ ಸ್ಥಳ ಐತೆ ಅನ್ನೋದು ಗೊತ್ತಿದ್ರೂ ಸಹ ಎಲ್ಲ ಅಧಿಕಾರಿಗಳು ಮಿಲಾಪಿಯಾಗಿ ಅವ್ರಿಗೆ ಇದನ್ನು ಕಟ್ಟಲಿಕ್ಕೆ ಒಂದು ಅಣು ಮಾಡಿಕೊಟ್ಟಾರಂತಂದರೆ ಇದೆಲ್ಲ ಭಾಳ ಬೇಸರದ ಸಂಗತಿ ಆಗ್ತಾಯಿದೆ. ಯಾಕಂದರೆ ಒಬ್ಬರಿಗೊಂದು ಇಲ್ಲೇ ಆಗ್ತಾಯಿದೆ. ಈ ಹಿಂದೂಗಳಿಗೊಂದು, ಒಂದು ಮುಸಲ್ಮಾನರಿಗೊಂದು ಈ ಥರ ಭೇದ ಭಾವ ಉಂಟು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಇದು ಕೆಲಸ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಸ್ಪಷ್ಟವಾಗಿದೆ. ಅಂದರೆ ಕಾನೂನಿಗೆ ಯಾವುದೇ ರೀತಿಯ ಬೆಲೆ ಕೊಟ್ಟಿಲ್ಲ. ಸಂವಿಧಾನಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಸತ
ಈ ಕೆಲವು ಜಿಹಾದಿ ಮನಸ್ಥಿತಿಯರಂಥ ಮುಸಲ್ಮಾನ್ಗಳು ಕೊಟ್ಟಿಲ್ಲ ಅಂತೇಳಿ ನಾನು ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್.